ಹಾಯ್ ಹೆಲೋ, ಇವತ್ತಿನ ವಿಡಿಯೋದಲ್ಲಿ ಬೇಳೆಯನ್ನ ಬಳಸದೆ 3 ರೀತಿಯಾಗಿ ಹೋಳಿಗೆಯನ್ನ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಯಾವುದೇ ಒಂದು ಹಬ್ಬಕ್ಕಾದ್ರೂ ಮಾಡಬಹುದು, ಇಲ್ಲ ಮನೆಗೆ ಯಾರಾದ್ರೂ ಗೆಸ್ಟ್ ದಿಢೀರ್ ಅಂತ ಬಂದಾಗಲೂ ಸಹ ಈ ರೀತಿಯಾಗಿ ಒಬ್ಬಟ್ಟನ್ನ ಮಾಡಿ ನೋಡಿ, ತುಂಬಾನೇ ಇಷ್ಟಪಡ್ತಾರೆ. ಹಾಗೆ ಹೆಲ್ತ್ಗೂ ಸಹ ತುಂಬಾನೇ ಒಳ್ಳೆಯದು. ಹಾಗಾದ್ರೆ ಬನ್ನಿ ನೋಡೋಣ ಹೇಗ್ ಮಾಡ್ಬೇಕು ಅಂತ. ಮೊದಲಿಗೆ ರವೆ ಹೋಳಿಗೆಯನ್ನ ಹೇಗ್ ಮಾಡ್ಬೇಕು ಹೇಳ್ಕೊಡ್ತೀನಿ. ಒಂದು ಬೇಸನ್ಗೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಇದೀನ. ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸಾಫ್ಟ್ ಆಗಿ. ಈಗ ಇದನ್ನ ಒಂದ್ 5 ನಿಮಿಷ ರೆಸ್ಟ್ ಮಾಡೋಕೆ ಬಿಡೋಣ. ಅಷ್ಟರಲ್ಲಿ ಮತ್ತೊಂದು ಕಡಾಯಿಯಲ್ಲಿ 2 ಸ್ಪೂನ್ ನಷ್ಟು ತುಪ್ಪವನ್ನ ಹಾಕಿ ಇದಕ್ಕೆ 1 ಕಪ್ನಷ್ಟು ಬನ್ಸಿ ರವೆಯನ್ನ ತಗೊಂಡಿದೀನಿ. ಈ ಬನ್ಸಿ ರವೆಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಗೆ ಕಲರ್ ಚೇಂಜ್ ಆಗ್ಬೇಕು ಮತ್ತೆ ಸ್ವಲ್ಪ ಘಮ ಬರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು 3 ಕಪ್ನಷ್ಟು ನೀರನ್ನ ಹಾಕೊಂಡಿದ್ದೀನಿ. 1 ಕಪ್ನಷ್ಟು ಬನ್ಸಿ ರವೆಗೆ 3 ಕಪ್ನಷ್ಟು ನೀರನ್ನ ಹಾಕೊಂಡು ನಂತರ 1 ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮೊದಲಿಗೆ ಸ್ವಲ್ಪ ಲಿಡ್ ಅನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ನಂತರ ಇದಕ್ಕೆ 1 ಕಪ್ನಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದ್ರೆ 1.5 ಕಪ್ನಷ್ಟು ಆಡ್ ಮಾಡ್ಕೋಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗಟ್ಟಿಯಾಗಿ ಆಗ್ಬೇಕು. ಈಗ ಮತ್ತೊಮ್ಮೆ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ತಾ ಇದೀನಿ. ಈಗ ಇದು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದೀನಿ. ಇಲ್ಲಿ ಕಂಠನು ಸಹ ಚೆನ್ನಾಗಿ ನೆಂದಿದೆ. ಈಗ ಇದರಲ್ಲಿ ಸಹ ಸೇಮ್ ಉಂಡೆಗಳನ್ನ ಮಾಡ್ಕೊಳ್ತಾ ಇದೀನಿ. ಈಗ ಈ ರೀತಿಯಾಗಿ ಒಬ್ಬಟ್ಟು ಶೀಟ್ ಅನ್ನ ತಗೊಂಡಿದೀನಿ ಅಥವಾ ಬಟರ್ ಪೇಪರ್ ಯಾವ್ದಾದ್ರು ತಗೋಬಹುದು. ಒಬ್ಬಟ್ಟನ್ನ ಯಾವ ರೀತಿಯಾಗಿ ನೀವು ಮಾಡ್ಕೊಂತೀರೋ ಅದೇ ರೀತಿಯಾಗಿ ಮೊದಲ ಕಣಕವನ್ನ ಈ ರೀತಿಯಾಗಿ ತೆಳ್ಳಗೆ ಮಾಡ್ಕೊಂಡು ರವೆ ಹೂರಣವನ್ನ ಇಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಂತರ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಈ ರೀತಿಯಾಗಿ ಕೈಯಿಂದ ನೀಟಾಗಿ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಇಲ್ಲಿ ಸ್ವಲ್ಪ ಲಟ್ಟಣಿಗೆಗೆ ಎಣ್ಣೆಯನ್ನು ಹಾಕೊಂಡು ಲಟ್ಟಿಸ್ಕೊಳ್ಳಬಹುದು. ಈ ರೀತಿಯಾಗಿ ಕೈನಲ್ಲೂ ಪ್ರೆಸ್ ಮಾಡಬಹುದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು. ನಂತರ ಚೆನ್ನಾಗಿ ಕಾದಿರುವಂತಹ ತವದ ಮೇಲೆ ಒಂದೊಂದೇ ಹೋಳಿಗೆಗಳನ್ನ ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲಾ ಹೋಳಿಗೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ಒಂದೇ ರೀತಿಯಾಗಿ ಹೋಳಿಗೆಗಳನ್ನ ತಿಂದು ಬೋರ್ ಆಗಿದ್ರೆ ಖಂಡಿತವಾಗಿ ಈ ರೀತಿಯಾಗಿ ಹಬ್ಬಗಳಲ್ಲಿ ಅಥವಾ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಈ ರೀತಿಯಾಗಿ 2 ಕಡೆನೂ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಿಮ್ಗೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ, ಇಲ್ಲ ಎಣ್ಣೆಯನ್ನಾದ್ರೂ ಹಾಕೊಂಡು ಬೇಯಿಸ್ಕೋಬಹುದು. ಈಗ ನೋಡ್ತಾ ಇರ್ಬೋದು ಎಲ್ಲಾ ರವೆ ಹೋಳಿಗೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸಾಫ್ಟ್ ಆಗಿ ಆಗಿದೆ ಅಂತ. ತಿಂತಾ ಇದ್ರೆ ತಿಂತಾನೆ ಇರೋಣ ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನನಗಂತೂ ಪರ್ಸನಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಕಡಲೆ ಹಿಟ್ಟಿನಿಂದ ಒಂದು ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಫಟಾಫಟ್ ಅಂತ ಮಾಡ್ಕೋಬಹುದು. ಒಂದು ಬೇಸನ್ಗೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದೀನಿ. ಹಾಗೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದೀನಿ. ನಂತರ ಇದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದೀನಿ. ಅದಾದ್ಮೇಲೆ ಇದಕ್ಕೆ 1/4 ಸ್ಪೂನ್ನಷ್ಟು ಅರಿಶಿಣವನ್ನ ಹಾಕೊಳ್ತಾ ಇದೀನಿ. ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ತುಂಬಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ತೆಳ್ಳಗೆನೆ ಕಲಿಸ್ಕೋಬೇಕಾಗುತ್ತೆ. ನೀವು ಕಣಕನ್ನ ಚೆನ್ನಾಗಿ ನಾದಿ ಕಲಿಸೋದ್ರಿಂದ ನಿಮ್ಗೆ ಒಬ್ಬಟ್ಟು ತುಂಬಾನೇ ಸಾಫ್ಟ್ ಆಗಿ ಉಬ್ಬಿ ಬರುತ್ತೆ. ಈಗ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ತಾ ಇದೀನಿ. ಈಗ ಇದನ್ನ ಒಂದು 5 ರಿಂದ 10 ನಿಮಿಷ ರೆಸ್ಟ್ ಮಾಡೋಕೆ ಬಿಡೋಣ. ನೀವು ಬೇಕಾದ್ರೆ ತುಂಬಾ ಹೊತ್ತು ಬಿಟ್ರು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ಬೆಲ್ಲವನ್ನ ತಗೊಂಡಿದೀನಿ. ಹಾಗೆ 1 ಕಪ್ನಷ್ಟು ನೀರನ್ನ ಹಾಕೊಂಡು ಮತ್ತೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕೊಂಡಿದೀನಿ. ಟೋಟಲ್ ಆಗಿ 1.5 ಕಪ್ನಷ್ಟು ನೀರನ್ನ ಹಾಕಿ ಇದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಬೆಲ್ಲ ಕರಗಿದ್ಮೇಲೆ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಿಗೆ 2 ಸ್ಪೂನ್ನಷ್ಟು ತುಪ್ಪವನ್ನ ಹಾಕಿ
ನಂತರ ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನ ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನಿಮ್ಗೆ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ಬೇಕು. ಈಗ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಈಗಲೇ ನಾವು ಮಾಡಿಟ್ಕೊಂಡಿರುವಂತಹ ಬೆಲ್ಲದ ಪಾಕ ಏನಿರುತ್ತಲ್ಲ ಅದನ್ನ ಇದರೊಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನಾಗೆ ಬೆಲ್ಲದ ಪಾಕವನ್ನ ಹಾಕೊಳ್ತಾ ಇದ್ದೀನಿ. ಒಂದೇ ಸರಿ ಹಾಕೋಬಾರ್ದು, ಗಂಟು ಕಟ್ಕೊಂಡ್ಬಿಡುತ್ತೆ. ನಂತರ ಈ ರೀತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪನೂ ಸಹ ಗಂಟಿಲ್ದ ರೀತಿಯಲ್ಲಿ. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ಟವ್ ಅನ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ ಅಲ್ಲೇ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಪ್ಯಾನ್ ಬಿಡಬೇಕು. ಈಗ ಒಂದು ಪ್ಲೇಟ್ಗೆ ಹಾಕಿ ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಬೇಳೆಯನ್ನ ಹಾಕಿ ನಾವು ಎಷ್ಟು ಈಸಿಯಾಗಿ ಕಡಲೆಬೇಳೆ ಒಬ್ಬಟ್ಟನ್ನ ಮಾಡ್ಕೋಬಹುದು ಅಂತ. ಈಗ ಕಣಕನು ಸಹ ಚೆನ್ನಾಗಿ ನೆಂದಿದೆ. ಮತ್ತೊಮ್ಮೆ ಇದನ್ನ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೂರಣ ಎಷ್ಟು ತಗೊಂಡಿದೀನಿ ಅಷ್ಟೇ ಚೆನ್ನಾಗಿ ಕಣಕಗಳನ್ನು ಅದೇ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಪೂರಿ ರೀತಿಯಾಗಿ ಲಟ್ಟಿಸ್ಕೊಂಡು ಅದರೊಳಗಡೆ ಮಾಡಿಟ್ಕೊಂಡಿರುವಂತಹ ಹೂರಣವನ್ನ ಫಿಲ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಸ್ವಲ್ಪ ಸ್ವಲ್ಪನೇ ಹೂರಣ ಹಾಕೊಂಡು ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತೆ. ನಾವು ಜಾಸ್ತಿಯಾಗಿ ಹಿಟ್ಟನ್ನ ಹಾಕೋಬಾರ್ದು, ಸ್ವಲ್ಪನೇ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬಹುದು. ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ತೆಳ್ಳಗೆ ಲಟ್ಟಿಸ್ಕೊಂಡು ಚೆನ್ನಾಗಿ ಕಾದಿರುವಂತಹ ತವದ ಮೇಲೆ ಒಂದೊಂದೇ ಹೋಳಿಗೆಗಳನ್ನ ಹಾಕೊಂಡು 2 ಕಡೆನೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲಾ ಹೋಳಿಗೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಸಹ ಮಾಡ್ತಾ ಇದ್ದೀನಿ. ನಿಮ್ಗೆ ಎಣ್ಣೆ ಇಷ್ಟ ಆಗಲ್ಲ ಅಂದ್ರೆ ನಾನು ಮೊದಲು ತೋರಿಸ್ತಿದ್ದ ರೀತಿಯಲ್ಲಿ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊಂಡು ಸಹ ಮಾಡ್ಕೋಬಹುದು, ಇಲ್ಲ ಈ ರೀತಿಯಾಗಿ ಎಣ್ಣೆಯನ್ನ ಹಾಕಿ ಸಹ ಮಾಡ್ಕೋಬಹುದು. ಖಂಡಿತವಾಗಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೋಳಿಗೆಯನ್ನ ತುಂಬಾನೇ ರುಚಿಯಾಗಿರುತ್ತೆ. ನೀವು ಬೇಳೆ ಹೋಳಿಗೆ ಮಾಡ್ತೀರಲ್ಲ ಅದಕ್ಕಿಂತನೂ ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನು ಸಹ ಸೇಮ್ ಪ್ರೊಸೀಜರ್ ಅಲ್ಲೇ ನೀವು 2 ಕಡೆನೂ ಎಣ್ಣೆ ಅಥವಾ ತುಪ್ಪವನ್ನು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲಾ ಹೋಳಿಗೆಗಳನ್ನು ಮಾಡ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನಕ್ಕೂ ಸಹ ಅಷ್ಟೇ ಸಾಫ್ಟ್ ಆಗಿ ಅಷ್ಟೇ ಟೇಸ್ಟಿ ಆಗಿತ್ತು. ಖಂಡಿತವಾಗಿ ನೀವು ಸಹ ಯಾವ್ದಾದ್ರು ಒಂದು ಹಬ್ಬಕ್ಕೆ ಅಥವಾ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಈಸಿಯಾಗಿ ಈ ರೀತಿಯಾಗಿ ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿ ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ. ಟೇಸ್ಟ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಈಗ ಸ್ವೀಟ್ ಪೊಟ್ಯಾಟೊ ಇಂದ ಮಾಡಿರುವಂತಹ ಹೋಳಿಗೆಯನ್ನ ಹೇಗ್ ಮಾಡ್ಬೇಕು ಏನು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಸಹ ತುಂಬಾನೇ ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಕರಗುತ್ತೆ ಅಷ್ಟು ರುಚಿಯಾಗಿತ್ತು. ಇದಕ್ಕೆ ಮೊದಲಿಗೆ ಒಂದು ಬೇಸನ್ ನಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು, 1 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಂಡು ನಂತರ 1/4 ಸ್ಪೂನ್ ಅಷ್ಟು ಅರಿಶಿನ, 2 ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಈ ರೀತಿಯಾಗಿ ತುಂಬಾ ಗಟ್ಟಿಯಾಗೂ ಅಲ್ಲದೆ ತುಂಬಾ ತೆಳ್ಳಗೂ ಅಲ್ಲದೆ ಮೀಡಿಯಂ ಆಗಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಅಥವಾ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವೀಟ್ ಪೊಟ್ಯಾಟೋನ ತಗೊಂಡಿದ್ದೀನಿ. ಇದನ್ನ ನೀರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಮೇಲಿನ ಸಿಪ್ಪೆಯನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ. ನಂತರ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನೀವು ಕೈಯಿನ ಸಹಾಯದಿಂದನಾದ್ರೂ ಸ್ಮ್ಯಾಶ್ ಮಾಡ್ಕೋಬಹುದು, ಇಲ್ಲ ಸ್ಮ್ಯಾಶರ್ ಅಲ್ಲಾದ್ರೂ ಮಾಡ್ಕೋಬಹುದು. ಇಲ್ಲಿ ಟೋಟಲ್ ಆಗಿ 1.5 ಕಪ್ನಷ್ಟು ಸ್ವೀಟ್ ಪೊಟ್ಯಾಟೊ ಆಗಿದೆ. ನಂತರ ಒಂದು ಕಡಾಯಿಯಲ್ಲಿ 1 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ನಂತರ ಇದಕ್ಕೆ 1 ಕಪ್ನಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ತುಂಬಾ ಸ್ವೀಟ್ ಇರೋದ್ರಿಂದ ಸ್ವೀಟ್ ಪೊಟ್ಯಾಟೊನ ನೋಡ್ಕೊಂಡು ಬೆಲ್ಲವನ್ನ ಹಾಕೊಳ್ಳಿ. ನಂತರ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕೊಂಡು ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ
ಸ್ವೀಟ್ ಪೊಟೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀರನ್ನೇನು ಆಡ್ ಮಾಡಕ್ ಹೋಗ್ಬೇಡಿ. ಈ ರೀತಿಯಾಗಿ ನೀಟಾಗಿ ಬೆಲ್ಲ, ಕಾಯಿ ತುರಿ ಹಾಗೂ ಸ್ವೀಟ್ ಪೊಟೆಟೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 1 ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಳಿ. ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇದು ಪೂರ್ತಿಯಾಗಿ ಗಟ್ಟಿಯಾದ್ಮೇಲೆ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನು ಈ ರೀತಿಯಾಗಿ ಮೀಡಿಯಂ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಕಣಕನು ಸಹ ಚೆನ್ನಾಗಿ ನೆಂದಿದೆ. ಇದರಲ್ಲೂ ಸಹ ಸೇಮ್ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೊಂಡು ಈ ರೀತಿಯಾಗಿ ಒಬ್ಬಟ್ಟು ಮಾಡುವಂತಹ ಒಂದು ಪೇಪರ್ ನಲ್ಲಿ ನಾವು ನಾರ್ಮಲ್ ಬೇಳೆ ಹೋಳಿಗೆ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಲಟ್ಟಿಸ್ಕೊಂಡು ಒಳಗಡೆ ಸ್ಟಫಿಂಗ್ ಅನ್ನ ಇಟ್ಕೊಂಡು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಬ್ಬಟ್ಟನ್ನ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಮಾಡ್ತಾ ಇದ್ದೀನಿ ಅಂತ. ಈ ರೀತಿಯಾಗಿ ಮಾಡ್ಕೊಂಡು ಚೆನ್ನಾಗಿ ಕಾದಿರುವಂತಹ ತವದ ಮೇಲೆ ಒಂದೊಂದೇ ಹೋಳಿಗೆಗಳನ್ನ ಹಾಕೊಂಡು 2 ಕಡೆಗೂ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಹೋಳಿಗೆನ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಸಾಫ್ಟ್ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೋಳಿಗೆ ಅಂತ. ನಿಮ್ಗೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ತಿನ್ಲಿಕ್ಕೆ ತುಂಬಾನೇ ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಕರಗುತ್ತೆ ಅಷ್ಟು ರುಚಿಯಾಗಿತ್ತು. ನಾನೀಗ ತೋರಿಸಿರುವಂತಹ ಹೋಳಿಗೆ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. 3 ಹೋಳಿಗೆಗಳು ಸಹ ಅಷ್ಟೇ ರುಚಿಯಾಗಿದ್ವು. ನೋಡಿ ಎಷ್ಟು ಲೇಯರ್ ಬಂದಿದೆ ಅಂತ. ಟೇಸ್ಟ್ ಮಾಡ್ತಾ ಇದೀನಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನೋಡಿದ್ರಲ್ಲ 3 ರೀತಿಯಾದಂತಹ ಹೋಳಿಗೆ. ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ. ನನ್ನ ಚಾನೆಲ್ ನಲ್ಲಿರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು, ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಹಬ್ಬಕ್ಕೆ ಟ್ರೈ ಮಾಡಿ. ಹೇಗ್ ಬಂತು ರೆಸಿಪೀಸ್ ಗಳಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.